ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಮ್ಮ ಪಕ್ಷದಲ್ಲಿ ಇರುವಂತಹ ಕಳ್ಳರು, ಕದೀಮರು, ದ್ರೋಹಿಗಳು, ಮೀರ್ ಸಾದಿಕ್ರು ಯಾರಂತ ಗೊತ್ತಾಯ್ತಾ? ಮೊದಲನೇದಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವ ಸೈದ್ಧಾಂತಿಕ ಹಿನ್ನೆಲೆಯಿಂದ ಲಕ್ಷಾಂತರ ಪಕ್ಷದ ಕಾರ್ಯಕರ್ತರು ಇವ್ರನ್ನ ಕಳಿಸಿದ್ರು, ಅವರು ಪಕ್ಷಕ್ಕೆ ಮತ್ತೆ ಮೋಸ ಮಾಡಿ ಇವತ್ತು ಬೇರೆ ಪಕ್ಷಕ್ಕೆ ವೋಟ್ ಹಾಕಿರತಕ್ಕಂಥದ್ದು 4 ಜನರಲ್ಲಿ 3 ಜನ ನಾವು ನೋಡಿದ್ದೇವೆ. ಅವ್ರನ್ನ ಈಗ ಯಾರು ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರು ಒಂದು ಸಮಿತಿಯನ್ನು ಮಾಡಿದ್ದಾರೆ. ಸಮಿತಿ ಇದನ್ನ ಪರಿಶೀಲನೆ ಮಾಡಿ ಅದನ್ನ ಒಂದು ಕೇಂದ್ರಕ್ಕೆ ಕಳಿಸ್ಕೊಡುವಂತ ಒಂದು ಕಾರ್ಯ ಆಗುತ್ತೆ. ಮತ್ತೆ ಅವ್ರು ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಬಲಿಷ್ಠವಾಗಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಲಾಗುತ್ತೆ. ಯಾವ ಪಾರ್ಟಿಯಲ್ಲಾದ್ರೂ ಸರ್ ಕಳ್ಳರು, ಖದೀಮರು, ದ್ರೋಹಿಗಳು, ಮೀರ್ ಸಾದಿಕರು ಇರಬಹುದು. ಶಿಸ್ತಿನ ಪಕ್ಷ ಬಿಜೆಪಿ ಪಾರ್ಟಿ ವಿತ್ ಡಿಫರೆನ್ಸ್, ಅತ್ಯಂತ ಡಿಸಿಪ್ಲಿನ್ಡ್, ಸಂಘದ ಬೆನ್ನೆಲುಬು, ಸಂಘದಿಂದ ಬೆಳೆದಂತಹ ಪಕ್ಷ. ಇದರಲ್ಲಿ ಖದೀಮರು, ಕಳ್ಳರು ಎಲ್ಲಾ ಇದ್ರಲ್ಲೂ ಕೂಡ ಅಂತಂತ ಒಬ್ಬೊಬ್ರು ಇದ್ದಾರೆ ಅಂತ ಅನ್ನೋದು ಈಗ ಗೊತ್ತಾಗಿದೆ. ಸೊ ಅವ್ರನ್ನ ಕಂಡಿಡಿದು ಅವ್ರಿಗೆ ಸರಿಯಾದಂತ ಶಿಕ್ಷೆ. ತುಂಬಾ ಓವರ್ ಕಾನ್ಫಿಡೆನ್ಸ್ ಇತ್ತು ನನಗೆ. ಯಾಕೆ ಅಂತಂದ್ರೆ ಪಾಪ ಅವರು 2 ದಿನ ಅಲ್ಲೆಲ್ಲ ಈಗ ಯಾವ್ದೋ ರೆಸಾರ್ಟ್ ಅಲ್ಲಿ ಇಟ್ಟಿದ್ರು, ಅವರು ಪಾಪ 1.5 ದಿನ ಇಟ್ಟಿದ್ರು. ನೀವು ಮಾತ್ರ ಓವರ್ ಕಾನ್ಫಿಡೆನ್ಸ್ ಇಂದನೇ ಇದ್ರಿ ಸರ್. ನೋಡಿ, ಇವತ್ತು ಕಾಂಗ್ರೆಸ್ನವ್ರ ಹತ್ರ ಅಧಿಕಾರ ಇದೆ, ಹಣಬಲ ಇದೆ, ಮತ್ತೆ ಇನ್ನಿತರೆ ಆದಂತ ಬಲಗಳಿದೆ ಅವ್ರಿಗೆ. ಅವರ ಆಸೆ ನಿಮ್ಮಷ್ಟಿಲ್ಲ ಬಿಡಿ ಸರ್. ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ನಿಮ್ಮ ಶಕ್ತಿ ಇದೆ. ಇಡೀ ದೇಶಾದ್ಯಂತ ಎಲ್ಲ ಪಕ್ಷಗಳನ್ನ ತಲೆ ಕೆಳಗೆ ಮಾಡಿ, ಪಕ್ಷ ಇಬ್ಬಾಗ ಮಾಡಿ, ಆ 2 ಭಾಗದಲ್ಲಿ ಇನ್ನೊಂದು 3 ಭಾಗ ಮಾಡಿ, ನೀವು ಮಾಡ್ತಾ ಇರೋದು 1-2 ಆ ಪಕ್ಷಕ್ಕೆ ಅವ್ರೇನ್ ಸರ್ ಕಾಂಪಿಟೇಷನ್ ಕೊಡೋದು? ಈಗ ಕೊಟ್ಟಿದಾರಲ್ಲ, ನಿಮ್ಮ ಮುಂದೆ ಕಾಣ್ತಿದ್ಯಲ್ಲ ಇವತ್ತು. ನೆಗ್ಲಿಜೆನ್ಸ್ ಅಂತ ಹೇಳಬೇಡಿ. ಹೌದು, ನಿಮ್ಮಲ್ಲಿ ತಾಳಮೇಳ ಇಲ್ಲ. ಅಶೋಕ್ ಅವ್ರದ್ದು, ವಿಜೇಂದ್ರ ಚತುರರು ಅಂತ ಹೇಳ್ಕೊಳ್ತಾರೆ. ಯಾರು ನಾವು ಯಾರೇ ಅವ್ರನ್ನ ಕೇಳ್ತೀನಿ ನಾನು, ನಿಮ್ದು ಮಾತ್ರ ಮಾತಾಡಿ. ಈಗ ನಿಮ್ಮಲ್ಲಿ ತಾಳಮೇಳ ಕೊರತೆ ಇದೆ ಸರ್. ಅಶೋಕ್ ಮತ್ತು ವಿಜೇಂದ್ರ ಅವರ ನಡುವೆ ತಾಳಮೇಳ ಕೊರತೆ ಇದೆ. ನಿಮ್ಮ ಓವರ್ ಕಾನ್ಫಿಡೆನ್ಸ್ ನಿಮ್ಮ ಶಾಸಕರನ್ನ ನೀವು ಹಿಡಿದಿಟ್ಕೊಳಕ್ಕಾಗಿಲ್ಲ. ನೋಡಿ, ರಾಜ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ಅವ್ರ ನಡುವೆ ಯಾವುದೇ ರೀತಿಯಾದಂಥ ತಾಳಮೇಳಗಳು ಎಲ್ಲ ಸರಿಯಾಗಿ ನಡೀತಾ ಇದೆ. ನಡೆಯೋದ್ರಿಂದಲೇ ಒಂದು ದೊಡ್ಡ ದೊಡ್ಡ ಶಾಸಕರು ಮತ್ತು ಪಕ್ಷ, ಶಾಸಕರು ಮತ್ತು ವಿರೋಧ ಪಕ್ಷದ ನಾಯಕ, ಸೊ ನಿಮ್ಮ ಶಾಸಕಾಂಗ ಪಕ್ಷದ ನಾಯಕ ಅವರಿಗೆ ತಾಳಮೇಳ ಇಲ್ವೇನೋ? ಹಾಗಾದ್ರೆ ಇಲ್ವೇನೋ ಅಂತ ಇಲ್ಲ, ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಅದನ್ನ ನೀವು ನಿಮ್ಮ ವಿಶ್ಲೇಷಣೆ ಆಗುತ್ತೆ. ಯಾವಾಗ 2012ರಲ್ಲಿ ಆಗ್ಲಿಲ್ವಾ ನಿಮಗೆ? 2012ರಲ್ಲಿ ಇಕ್ಬಾಲ್ ಅನ್ಸಾ ಇವರು ಸರಡಿಗೆ ಅವ್ರನ್ನ 7 ಜನ ಕಾಂಗ್ರೆಸ್ನವರು ಸೋಲಿಸಿದ್ರಲ್ಲ, ಅದು ಅವಾಗ ಇರ್ಲಿಲ್ವಾ? ಅವಾಗ ಇರ್ಲಿಲ್ವಾ? ಜೆಡಿಎಸ್ ಅವ್ರಿಗೂ ಕಾಂಗ್ರೆಸ್ ಇಲ್ವೇ? ಅದು ನಿಮಗಿಲ್ಲ. ಇತಿಹಾಸ ಬರೀತೀನಿ ಅಂತ ನಿಮ್ಮ ಸುರ್ಜೇವಾಲಾ ಅವರು ಬಂದು ಭಾಷಣ ಮಾಡ್ತಾರಲ್ಲ, ಕಾಂಗ್ರೆಸ್ನ ನಾಯಕ ಅವರು ಹೇಳ್ತಾರಲ್ಲ, ಇಲ್ಲಿಯವರೆಗೆ ಆ ಇತಿಹಾಸ ಇರಲಿಲ್ಲ. ಸುರ್ಜೇವಾಲಾ ಅವರು ಬಂದು ಕರ್ನಾಟಕದಲ್ಲಿ ಇತಿಹಾಸ ಬರೀತೀವಿ ಅಂತ ಹೇಳ್ತಾರಲ್ಲ, ಓದ್ಬೇಕಲ್ಲ. ಇತಿಹಾಸ ಬರ್ದಿರೋರು ಇತಿಹಾಸ ಓದ್ಬೇಕಲ್ಲ. ನೀವ್ ಹೇಳ್ತೀರಷ್ಟೇ, ಗ್ಯಾರಂಟಿ. ನೋಡಿ, ನೀವು ನೋಡಿ ರಾಧವ್ರೆ, ತಾವು ದಯವಿಟ್ಟು ಇವತ್ತು ಜಿಬಿ ಎಲೆಕ್ಷನ್ ಮಾಡಿ ರೈತರು 2000 ಮಾಡಿ ಜನರಿಂದ ನೇರವಾಗಿ ನೀವು ಆಯ್ಕೆಯಾಗಿ ಬಂದಂತ ಸಂದರ್ಭದಲ್ಲಿ ಹೇಳಿ. ಇವತ್ತು ಆಗಿರ್ತಕ್ಕಂಥದ್ದು ಪರೋಕ್ಷವಾದಂತ ಚುನಾವಣೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಈ ದೇಶದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ, ಕೇಳಿಸ್ಕೊಳ್ಳಿ. ಹೌದು, 1 ನಿಮಿಷ ಕೇಳಿಸ್ಕೊಳ್ಳಿ ಸರ್. ಪಾಪ ನರೇಂದ್ರ ಮೋದಿ ಅವರು ಯಾಕೆ ಎಲ್ಲದಕ್ಕೂ ನರೇಂದ್ರ ಮೋದಿ ಫೋಟೋ ಹಾಕೊಂಡೆ ನಿಮ್ದು ಎಕ್ಸ್ ಖಾತೆ ತೆಗೆದ್ರೆ ಎಲ್ಲಿ ಇದು ರಾಜ್ಯ ಬಿಜೆಪಿದು 1 ಪೋಸ್ಟ್ ಇರಲ್ಲ, ಬರೀ ಮೋದಿ ಅವ್ರದ್ದೇ ಹಾಕಿರ್ತೀರಿ ನೀವು. ಹಿಂಗಾಗಿ ಎಲ್ಲದಕ್ಕೂ ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ಕೂಡ ಅದಕ್ಕೆ ನಾನು ಅದಕ್ಕೆ ಮೋದಿ ಅವರ ಹೆಸರು ಹೇಳ್ತಿರೋದು. 12 ವರ್ಷಗಳ ಕಾಲ ಭ್ರಷ್ಟಾಚಾರಯುತವಾದಂತ ಸರ್ಕಾರವನ್ನು ಕೊಟ್ಟವರು ಯಾರಾದ್ರೂ ಮೋದಿಜಿ ಅವರು. ನಿಮ್ದೆ ನಾನು ತೆಗಳ್ತಾ ಇಲ್ಲ, ಮೋದಿ ಅವ್ರನ್ನ ತೆಗಳ್ತಾ ಇಲ್ಲ. ಪಾಪ ನರೇಂದ್ರ ಮೋದಿ ಅವರು ಮತ್ತು ಈ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಒಂದಾದ ಮೇಲೊಂದರಂತೆ ರಾಜ್ಯಗಳಲ್ಲಿ ಜಯಗಳಿಸುತ್ತಾ, ಎಲ್ಲಿ ತಮಗೆ ಜಯಗಳಿಸೋದಕ್ಕೆ ಸಾಧ್ಯ ಇಲ್ಲವೋ ಅಲ್ಲೆಲ್ಲ ಪಕ್ಷಗಳನ್ನ ಒಡೆಯುತ್ತಾ, ವಿರೋಧ ಪಕ್ಷಗಳೇ ಬೇಡ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷ ರಹಿತವಾದಂತಹ ಆಡಳಿತ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು
ಕರ್ನಾಟಕದಲ್ಲಿ ಪಾಪ ನಿಮ್ ಪರಿಸ್ಥಿತಿ ಉಲ್ಟಾ. ಏನು ಉಲ್ಟಾ ಆಗಿಲ್ಲ ರೀ, 2-3 ಜನ ಹಾಕಿದ್ದಾರೆ ಅಂತ ನಮ್ಮ ಪಾರ್ಟಿ ಲೀಡರ್ಸ್ ಒಪ್ಕೊಂಡಿದ್ದಾರೆ ಮೇಡಮ್. ನಮ್ಮ ಪಾರ್ಟಿ ಒಂದೊಂದು ವೋಟ್ ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟ್. ಆಡಳಿತ ಪಕ್ಷ ಇದೆ ಇವತ್ತು, ನಮ್ಮ ಆಡಳಿತ ಪಕ್ಷದಲ್ಲಿ ಎಲ್ಲ ಸಂಪನ್ಮೂಲ ಇದೆ. ಹೌದು, ನಾವು ಅದನ್ನ ಕುದುರೆ ವ್ಯಾಪಾರ, ಹೌದು ಕುದುರೆ ವ್ಯಾಪಾರ ಮಾಡಿದ್ದಾರೆ ಅಂತ ಆರಕ್ಷಕ ಅವರು ಹೇಳಿದ್ದಾರೆ. ಒಂದ್ ನಿಮಿಷ, ಕುದುರೆ ವ್ಯಾಪಾರ ಅಂದ್ರೆ ನಿಮ್ಮ ಶಾಸಕರು ಎಷ್ಟಕ್ಕೆ ಬಿಕ್ರಿ ಆದ್ರು, ಎಷ್ಟು ಕಾಂಗ್ರೆಸ್ನವ್ರು ಪರ್ಚೇಸ್ ಮಾಡಿದ್ರೆ ಅವ್ರು ಹೇಳ್ಬೇಕು, ನಿಮ್ಮ ಶಾಸಕರು ಕೂಡ ಬಿಜೆಪಿಯ ಶಾಸಕರು ಐಡಿಯಾಲಜಿಕಲಿ ತುಂಬಾ ಬಾಂಡೆಡ್ ರಾಧಾ ಅವರೇ, ಯಾರು ನಮ್ಮ ಸೈದ್ಧಾಂತಿಕವಾಗಿ ಈ ಪಕ್ಷದ ಮತಗಳನ್ನ ಪಡ್ಕೊಂಡು ಇವತ್ತು MLC ಆಗಿದ್ರು, ಅವರು ಇವತ್ತು ತಮ್ಮನ್ನ ತಾವು ಮಾರ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಭ್ರಷ್ಟರಾಗಿದ್ದಾರೆ, ತಾಯಿಗೆ ಮೋಸ ಮಾಡಿದ್ದಾರೆ ಅವರು. ಅವ್ರಿಗೆ ಮುಂದಿನ ದಿನಗಳಲ್ಲಿ ಶಿಕ್ಷೆ ಆಗ್ತದೆ, ಜನ ಅವ್ರನ್ನ ಶಿಕ್ಷೆ ಕೊಡ್ತಾರೆ. ರವೀಂದ್ರ ರೇಷ್ಮೆ ಅವರೇ, ಇದೇ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸುಮಾರು ಒಂದು 17 ಜನ ಶಾಸಕರನ್ನ ಹೈಜಾಕ್ ಮಾಡಿ ಅವ್ರನ್ನ ಮುಂಬೈಯಲ್ಲಿಟ್ಟು ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಮತ್ತೆ ಪಕ್ಷಕ್ಕೆ ಅವ್ರನ್ನ ಕರ್ಕೊಂಡು ಪಕ್ಷದಿಂದ ಅವರನ್ನು ಚುನಾವಣೆಗೆ ನಿಲ್ಲಿಸಿ ಅವರನ್ನು ಗೆಲ್ಲಿಸಿ ಆಮೇಲೆ ಇವರು ಅಧಿಕಾರಕ್ಕೆ ಬಂದರು. ಇವತ್ತು ಅದೇ ಅವ್ರಿಗೆ ರಿವರ್ಸ್ ಆಗ್ತಾ ಇದೆ. ಅಂದರೆ ಆವಾಗ ಅವ್ರು ಮಾಡಿದ ಪುಣ್ಯದ ಕೆಲಸ ಇವ್ರು ಈಗ ಮಾಡ್ತಿರೋದು ಪಾಪದ ಕೆಲಸ. ನೋಡ್ರಿ ಸರ್, ಹೆಂಗೆ ಕಾಲಚಕ್ರ ಉರುಳುತ್ತೆ. ಕಾಲದ ಮುಂದೆ ಯಾರೂ ನಿಲ್ಲಲ್ಲ ಸರ್. ಅದವರೇ, ಈ ಅಡ್ಡ ಮತದಾನಕ್ಕೆ ಆತ್ಮಸಾಕ್ಷಿ ಅನ್ನೋ ಒಂದು ಗೌರವಾನ್ವಿತ ಒಂದು ಪದಪುಂಜವನ್ನು ಬಳಸ್ಬಿಟ್ಟು ಅದಕ್ಕೆ ಚಾಲನೆ ಕೊಟ್ಟಿದ್ದೀನಿ ಯಾರು ಅಲ್ಲ, ರಾಷ್ಟ್ರ ಕಂಡ ಅತ್ಯಂತ ಪ್ರಚಂಡ ಜನಪ್ರಿಯ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರೇ. 1969ರಲ್ಲಿ ಅವತ್ತಿನ ರಾಷ್ಟ್ರಪತಿ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಅಕಾಲಿಕವಾಗಿ ನಿಧನರಾದಾಗ ರಾಷ್ಟ್ರಪತಿ ಪದವಿಗೆ ಚುನಾವಣೆ ನಡೀತು. ಉಪರಾಷ್ಟ್ರಪತಿ ಆಗಿದ್ದ ವಿ ಗಿರಿ ಅವರು ಹಂಗಾಮಿ ರಾಷ್ಟ್ರಪತಿ ಆಗಿದ್ರು. ಅವತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ನಮ್ಮ ನಿಜಲಿಂಗಪ್ಪನವರೇ ಅಧ್ಯಕ್ಷರು, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ, ಕಾಮರಾಜ್ ನಾಡರ್, ಸಂಜೀವ್ ರೆಡ್ಡಿ, SK ಪಾಟೀಲ್ ಇವರೆಲ್ಲ ಕಾಂಗ್ರೆಸ್ ಹಿರಿಯ ನಾಯಕರಾಗಿದ್ರು. ಪಕ್ಷ ಸರ್ವಾನುಮತದಿಂದ ನೀಲಂ ಸಂಜೀವ್ ರೆಡ್ಡಿ ಅವರನ್ನ, ಆಂಧ್ರ ಪ್ರದೇಶ ಮೂಲದ ನೀಲಂ ಸಂಜೀವ್ ರೆಡ್ಡಿ ಅವರನ್ನ ಅಧಿಕೃತ ಅಭ್ಯರ್ಥಿ ಅಂತ ಆರಿಸಿದ್ರು. ಇಲ್ಲೇ ಬೆಂಗಳೂರಿನ ಗಾಜಿನ ಮನೆ, ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ನಡೆದ AICC ಅಧಿವೇಶನದಲ್ಲಿ ಅವ್ರ ಹೆಸರು ಘೋಷಣೆ ಆಯ್ತು. ಅಧಿವೇಶನ ಮುಗ್ದಿದ ತಡ ದಿಲ್ಲಿಗೆ ಹೋದ್ ಕೂಡಲೇ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು, ಅವ್ರಿಗೆ ಸಮಾಧಾನ ಇರಲಿಲ್ಲ ಅಂತ ಕಾಣುತ್ತೆ ಆ ಹೆಸರಿನ ಬಗ್ಗೆ. ನಮ್ಮ ಪಕ್ಷದ ಸಂಸದರು ಮತ್ತು ಶಾಸಕರು ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಮತ್ತೊಂದು ಕರೆ ಕೊಟ್ಬಿಟ್ರು. ಅದು ಮರುದಿನವೇ ಇವರು ವಿ ಗಿರಿ ಅವರು, ಉಪರಾಷ್ಟ್ರಪತಿ ಆಗಿದ್ದ ವಿ ಗಿರಿ ಅವರು, ನಾನು ಪಕ್ಷೇತರನಾಗಿ ಕಣಕ್ಕಿಳಿತೇನೆ ಅಂತ ಅವ್ರು ನಾಮಪತ್ರ ಸಲ್ಲಿಕೆ ಮಾಡಿಬಿಟ್ರು. ಅಲ್ಲಿಂದ ಶುರು ಆಯ್ತು ನೋಡಿ ನಿರೀಕ್ಷೆಯಂತೆ. ಅವತ್ತು ಅಧಿಕಾರಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಒಂದು ಸಂಮೋಹಕ ಶಕ್ತಿ ಕೂಡ ಇತ್ತು ರಾಷ್ಟ್ರಾದ್ಯಂತ ಮತದಾರರಲ್ಲಿ. ಹೀಗಾಗಿ ಅಧಿಕೃತ ಅಭ್ಯರ್ಥಿ ನೀಲಂ ಸಂಜೀವ್ ರೆಡ್ಡಿ ಅವ್ರನ್ನ ಸೋಲಿಸ್ಬಿಟ್ಟು ಪಕ್ಷೇತರ ಅಭ್ಯರ್ಥಿ ವಿ ಗಿರಿ ಅವ್ರನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿಸಿದ್ರು. ಹೀಗೆ ಶುರುವಾದ ಅಡ್ಡ ಮತದಾನ ಅಥವಾ ಅದನ್ನ ಆತ್ಮಸಾಕ್ಷಿಯ ಮತದಾನ ಅನ್ನೋದಿದೆಯಲ್ಲ, ಅದು ಬರ್ತಾ 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 ಹೊಸ ರೂಪಾಂತರ ಪಡ್ಕೊಂಡ್ ಬಂದ್ಬಿಟ್ಟು ಇವತ್ತು ಜಾಗತೀಕರಣ, ವ್ಯಾಪಾರೀಕರಣದ ವೇಗದಲ್ಲಿ ಅದು ಏನಾಗಿದೆ ಅಂತ ನಿಮ್ ಬಾಯಲ್ಲಿ ಈಗ ಹಲವಾರು ರೀತಿಯಲ್ಲಿ ನೀವು ವ್ಯಾಖ್ಯಾನ ಮಾಡಿದ್ರಿ. ಆದ್ರೆ ಸರ್, ಆತ್ಮಸಾಕ್ಷಿ ಅಂತಾನೆ ಇವರು ಬರ್ಕೊಂಡಿರೋದು. ಇವತ್ತು ಕಾಂಗ್ರೆಸ್ ಅವ್ರು ಬರ್ಕೊಂಡಿರೋದು ಆತ್ಮಸಾಕ್ಷಿ ಮತಗಳಿಂದ ನಾವು ಗೆದ್ದಿದ್ದೀವಿ ಅಂತ. ಸೊ ಆತ್ಮಸಾಕ್ಷಿ ಅಂತಂದ್ರೆ ಸರ್, ಅದ್ರ ವ್ಯಾಖ್ಯಾನ ಎದ್ದು ಕಾಣೋ ಅಂಶ ಏನಂತಂದ್ರೆ, ಅಲ್ಲಿ ಇದರಲ್ಲಿ ಎದ್ದು ಕಾಣೋ ಅಂಶ ಏನಂತಂದ್ರೆ, ಈಗ 3 ವರ್ಷ ತಡವಾಗಿ ಆದ್ರೂ ಆಯ್ತಲ್ಲ. ನಾಯಕತ್ವದ ಬದಲಾವಣೆ ಅಂದ್ರೆ ಕೇವಲ ವ್ಯಕ್ತಿಗಳ ಬದಲಾವಣೆ ಅಲ್ಲ, ವ್ಯಕ್ತಿ ಅಥವಾ ಸರ್ಕಾರ ಬದಲಾವಣೆ ಅಲ್ಲ, ಒಂದು ತಲೆಮಾರಿನ ಬದಲಾವಣೆ ಆಯ್ತು. DK ಶಿವಕುಮಾರ್ ಅನ್ನೋ ಆ ಮಧ್ಯಮ ತಲೆಮಾರಿನ ನಾಯಕ ಅಂತಿಂತ ನಾಯಕ ಅಲ್ಲ. ಬಹುಶಃ ತನ್ನ ಸ್ವಪಕ್ಷೀಯರು ಮತ್ತು ವಿರೋಧ ಪಕ್ಷಗಳು ಎಲ್ಲರ ಜಾತಕವನ್ನ ಅರಿದು ನೀರು ಕುಡಿದಂತ ವ್ಯಕ್ತಿ. ಅವ್ರಿಗೆ ಗೊತ್ತು ಯಾರ್ಯಾರ ದೌರ್ಬಲ್ಯ ಏನು, ಯಾರ್ಯಾರ ಶಕ್ತಿ ಸಾಮರ್ಥ್ಯ ಏನು ಅಂತಂದ್ಬಿಟ್ಟು. ಅಂತ ಈ ಪ್ರತಿಪಕ್ಷಗಳಾಗಿರೋ ಈ ಮೈತ್ರಿಕೂಟ ಏನಿದೆ, NDA ಮೈತ್ರಿಕೂಟದ ನಾಯಕರುಗಳು ಎಂದಾದ್ರೂ ಒಟ್ಟಿಗೆ ಕೂತ್ಕೊಂಡು ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಅಭ್ಯರ್ಥಿಗಳ ಆಯ್ಕೆ ಬೇಕು ತೀರ್ಮಾನಕ್ಕೆ ಬಂದ್ರ? ಇಲ್ಲ. ಅವ್ರ ಪಾಡಿಗೆ ಅವರು ಸಭೆ ನಡೆಸೋದು, ಇವ್ರ ಪಾಡಿಗೆ ಇವ್ರದೊಂದು ಕೋರ್ ಕಮಿಟಿ, ಅವ್ರದೊಂದು ಕೋರ್ ಕಮಿಟಿ.